Hello friends, ತಮಗೆಲ್ಲರಿಗೂ ನನ್ನ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. Today we are going to solve the question answers from the 6th standard, second language Tili Kannada. The chapter name is Aikyagana from the prose section Aikyagana. Friends, ಈ ದಿನ ನಾವು 6ನೇ ತರಗತಿಯ ದ್ವಿತೀಯ ಭಾಷೆ ತಿಳಿ ಕನ್ನಡ ಈ ಒಂದು ವಿಷಯದಲ್ಲಿ ಐಕ್ಯಗಾನ ಗದ್ಯಪಾಠ ಐಕ್ಯಗಾನ ಪಾಠದ ಪ್ರಶ್ನೋತ್ತರಗಳನ್ನು ಮತ್ತು ಭಾಷಾಭ್ಯಾಸವನ್ನ ನೋಡೋಣ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಾನು ಭಾಷಾಭ್ಯಾಸವನ್ನ ಇಂಗ್ಲಿಷಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಬಹಳಷ್ಟು ಮಕ್ಕಳು ನಮಗೆ ಇಂಗ್ಲಿಷಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಕನ್ನಡ ಕಲಿಯೋಕೆ ಬಹಳ ಇಷ್ಟ, ಆದರೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರೋದ್ರಿಂದ ಕಷ್ಟ ಆಗ್ತಿದೆ, ಹಾಗಾಗ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗ್ಬಿಟ್ಟು ಈ ಒಂದು ಚಿಕ್ಕ ಪ್ರಯತ್ನವನ್ನ ಮಾಡಿದ್ದೀನಿ. ಈ ಒಂದು ಚಿಕ್ಕ ಪ್ರಯತ್ನ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಐಕ್ಯಗಾನ ಪದ್ಯದಲ್ಲಿ ಮರದ ಕೊಂಬೆ ಮತ್ತು ಬುಡ ಏನನ್ನು ಸಂಕೇತಿಸುತ್ತದೆ? ಮರದ ಕೊಂಬೆಗಳು ವಿವಿಧತೆಯನ್ನು ಸಂಕೇತಿಸಿದರೆ ಬುಡವು ಏಕತೆಯನ್ನು ಸಂಕೇತಿಸುತ್ತದೆ. ಐಕ್ಯಗಾನ ಪದ್ಯದಲ್ಲಿ ಹಸುಗಳ ಬಣ್ಣ ಹಾಗೂ ಹಾಲಿನ ಬಿಳುಪು ಏನನ್ನು ಧ್ವನಿಸುತ್ತದೆ? ಉತ್ತರ ಹಸುಗಳ ಹಲವು ಬಣ್ಣಗಳು ಧಾರ್ಮಿಕ ಆಚರಣೆಗಳ ವಿವಿಧತೆಯನ್ನು ಸಂಕೇತಿಸಿದರೆ, ಹಾಲಿನ ಬಿಳುಪು ದೇವರು ಎಲ್ಲರಿಗೂ ಒಬ್ಬನೇ ಎಂಬ ಏಕತೆಯನ್ನು ಧ್ವನಿಸುತ್ತದೆ. ಹಾರಾಡುವ ಧ್ವಜ ಯಾವುದರ ಸಂಕೇತವಾಗಿದೆ? ಉತ್ತರ ಹಾರಾಡುವ ಧ್ವಜವು ನಮ್ಮ ದೇಶದಲ್ಲಿರುವ ಎಲ್ಲಾ ಜನ ಸಮುದಾಯದವರ ಬದುಕುವಿಕೆಯನ್ನು ಅಥವಾ ಅಸ್ತಿತ್ವವನ್ನು ಸಂಕೇತಿಸುತ್ತದೆ. ಐಕ್ಯಗಾನ ಕವನದ ಆಕರ ಗ್ರಂಥ ಯಾವುದು? ಉತ್ತರ ಐಕ್ಯಗಾನ ಕವನದ ಆಕರ ಗ್ರಂಥ GS ಶಿವರುದ್ರಪ್ಪ ಅವರ ಪ್ರೀತಿ ಇಲ್ಲದ ಮೇಲೆ ಕವನ ಸಂಕಲನವಾಗಿದೆ. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2 to 3 sentences per each. The first question from this main is, ಅನೇಕತೆಯಲ್ಲಿ ಏಕತೆಯನ್ನು ಮರ ಮತ್ತು ನದಿಗಳು ಹೇಗೆ ತಿಳಿಸುತ್ತವೆ? ಉತ್ತರ ಮರವು ಹಲವು ಕೊಂಬೆಗಳನ್ನು ಚಾಚಿಕೊಂಡಿದ್ದರೂ ಅದಕ್ಕೆ ಮೂಲವಾಗಿರುವ ಬುಡವು ಒಂದೇ ಆಗಿರುತ್ತದೆ. ಹಾಗೆಯೇ ಸಾವಿರಾರು ನದಿಗಳು ವಿವಿಧ ಮಾರ್ಗಗಳಲ್ಲಿ ಹರಿದು ಬಂದರೂ ಅಂತಿಮವಾಗಿ ಅವು ಕೂಡುವ ಕಡಲು ಒಂದೇ ಆಗಿರುತ್ತದೆ. ಈ ಮೂಲಕ ಕವಿ ಅನೇಕತೆಯಲ್ಲಿ ಏಕತೆಯನ್ನು ನಿರೂಪಿಸುತ್ತಾರೆ. ಈರುಳಿಗೆ ಸಾಸಿರ ಚಿಕ್ಕೆಗಳಿದ್ದರೂ ಹಗಲಿಗೆ ರವಿ ಒಂದೇ ಎನ್ನುವಲ್ಲಿ ವ್ಯಕ್ತವಾಗಿರುವ ಕವಿಯ ಭಾವನೆಗಳೇನು? ಉತ್ತರ ರಾತ್ರಿಯ ಕತ್ತಲೆಯಲ್ಲಿ ಆಕಾಶದಲ್ಲಿ ಸಾವಿರಾರು ನಕ್ಷತ್ರಗಳು ಇದ್ದರೂ ಜಗತ್ತಿಗೆ ಬೆಳಕು ನೀಡಲು ಬೇಕಿರುವುದು ಕೇವಲ ಸೂರ್ಯ ಒಬ್ಬನೇ. ಇದರ ಮೂಲಕ ಕವಿ ದೇಶದಲ್ಲಿ ಎಷ್ಟು ಜನರು ಅಥವಾ ಸಣ್ಣ ಪುಟ್ಟ ಭೇದಗಳು ಇದ್ದರೂ ಅವರೆಲ್ಲರಿಗೂ ಮೂಲ ಶಕ್ತಿ ಅಥವಾ ದಾರಿದೀಪ ಒಂದೇ ಆಗಿದೆ ಎಂಬ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಭಾರತೀಯರ ಧರ್ಮಾಚರಣೆ ಹಾಗೂ ವೇಷಭೂಷಣಗಳು ಭಿನ್ನವಾಗಿದ್ದರೂ ಭಾವ ಒಂದೇ ಎಂಬುದಕ್ಕೆ ಕವಿ ಯಾವ ನಿದರ್ಶನಗಳನ್ನು ನೀಡಿದ್ದಾರೆ? ಉತ್ತರ ಭಾರತೀಯರಲ್ಲಿ 100 ಬಗೆಯ ಆರಾಧನೆ ಇದ್ದರೂ ಅವರೆಲ್ಲರ ಪೂಜ್ಯ ಭಾವನೆಗೆ ಆಧಾರವಾಗಿರುವ ದೇವರು ಒಬ್ಬನೇ. ಹಾಗೆ ವಿವಿಧ ಬಣ್ಣಗಳ ಹಸುಗಳಿದ್ದರೂ ಅವು ಕೊಡುವ ಹಾಲಿನ ಬಿಳುಪು ಮಾತ್ರ ಒಂದೇ ಆಗಿರುತ್ತದೆ. ಈ ಉದಾಹರಣೆಗಳಿಂದ ಹೊರನೋಟಕ್ಕೆ ಭಿನ್ನಾಭಿಪ್ರಾಯಗಳಿದ್ದರೂ ಎಲ್ಲರ ಮೂಲ ಭಾವನೆ ಮತ್ತು ಜೀವನದ ಸಾರ ಒಂದೇ ಎಂಬುದನ್ನು ಕವಿ ತಿಳಿಸಿದ್ದಾರೆ. ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ನಾವೆಲ್ಲರೂ ಒಂದೇ, ಭಾರತ ನಮಗೊಂದೇ ಎನ್ನುವುದಕ್ಕೆ ಕವಿ ನೀಡುವ ನಿದರ್ಶನಗಳು ಯಾವುವು? ಉತ್ತರ ಭಾರತವು ಭೌಗೋಳಿಕವಾಗಿ ವೈವಿಧ್ಯಮಯವಾಗಿದ್ದರೂ ನಾವೆಲ್ಲರೂ ಭಾರತೀಯರು ಎಂಬ ಏಕತಾ ಭಾವನೆ ಎಲ್ಲರಲ್ಲಿ ಮನೆ ಮೂಡಿದೆ. ನಾವೆಲ್ಲರೂ ಒಂದೇ, ಭಾರತ ನಮಗೊಂದೇ ಎಂಬುದನ್ನು ಕವಿ ಪ್ರಕೃತಿಯ ಅನೇಕ ನಿದರ್ಶನಗಳ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ದೊಡ್ಡ ಮರವು ಸಾವಿರಾರು ಕೊಂಬೆಗಳನ್ನು ಚಾಚಿಕೊಂಡಿದ್ದರೂ ಅದಕ್ಕೆ ಮೂಲವಾಗಿರುವ ಬುಡ ಒಂದೇ. ಸಾವಿರಾರು ನದಿಗಳು ಹರಿದು ಬಂದರೂ ಅವುಗಳು ಸೇರುವ ಕಡಲು ಒಂದೇ. ರಾತ್ರಿ ಇರುಳಿನಲ್ಲಿ ಲೆಕ್ಕವಿಲ್ಲದಷ್ಟು ಚಿಕ್ಕೆಗಳಿದ್ದರೂ ಹಗಲಿಗೆ ಬೆಳಕು ನೀಡುವ ರವಿ ಒಬ್ಬನೇ. ಅಗಣಿತ ಗ್ರಹಮಂಡಲಗಳು ಚಲಿಸುತ್ತಿದ್ದರೂ ಅವೆಲ್ಲದಕ್ಕೂ ಆಧಾರವಾಗಿರುವ ಆಕಾಶ ಒಂದೇ. 100 ರೀತಿಯ ಪೂಜೆಗಳು ಇದ್ದರೂ ಆರಾಧ್ಯ ದೈವ ದೇವರು ಎಲ್ಲರಿಗೊಂದೇ. ಹಲವು ಬಣ್ಣಗಳ ಹಸುಗಳಿದ್ದರೂ ಅವೆಲ್ಲವೂ ಕೊಡುವ ಹಾಲಿನ ಬಿಳುಪು ಒಂದೇ. ದೇಶದಲ್ಲಿ ನಡೆ, ನುಡಿ, ಆಚಾರ, ವಿಚಾರ, ವೇಷಭೂಷಣಗಳ ಭೇದಗಳಿದ್ದರೂ ಇಲ್ಲಿ ಬದುಕುವ ಜನ ಒಂದೇ. ಈ ನಿದರ್ಶನಗಳಿಂದ ಕವಿ ನಮ್ಮ ದೇಶದ ವೈವಿಧ್ಯತೆಯನ್ನು ಗೌರವಿಸಿ ಮೂಲಭೂತ ಏಕತೆಯನ್ನು ಗುರುತಿಸಬೇಕು ಎಂಬ ಸಂದೇಶವನ್ನು ನೀಡಿದ್ದಾರೆ. ಐಕ್ಯಗಾನ ಪದ್ಯದಲ್ಲಿ ಕವಿ ನೀಡುತ್ತಿರುವ ಸಂದೇಶವೇನು? ಉತ್ತರ ಐಕ್ಯಗಾನ ಪದ್ಯದ ಮುಖ್ಯ ಸಂದೇಶವೆಂದರೆ ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ವಿವಿಧತೆಯಲ್ಲಿ ಏಕತೆಯನ್ನು ಬಲಪಡಿಸುವುದು. ಭಾರತವು ಭಾಷೆ, ಧರ್ಮ, ಸಂಸ್ಕೃತಿ, ಉಡುಗೆ ತೊಡುಗೆ, ನೆಲೆ ಮತ್ತು ಜಲಗಳ ವಿಚಾರದಲ್ಲಿ ವೈವಿಧ್ಯತೆಯಿಂದ ಕೂಡಿದೆ. ಈ ಭಿನ್ನತೆಗಳಿದ್ದರೂ ನಾವು ಪರಸ್ಪರ ದ್ವೇಷ ಕಟ್ಟಿಕೊಳ್ಳದೆ
ಪ್ರೀತಿ, ವಿಶ್ವಾಸ ಮತ್ತು ಗೌರವಗಳನ್ನು ಬೆಳೆಸಿಕೊಳ್ಳಬೇಕು. ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು ಎಂಬ ಏಕತೆಯ ಭಾವನೆ ಪ್ರಬಲವಾದರೆ ದೇಶವು ಪ್ರಗತಿಯನ್ನು ಸಾಧಿಸಲು ಸಾಧ್ಯ. ಕವಿ ಪ್ರಕೃತಿಯ ನಿದರ್ಶನಗಳನ್ನು ಕೊಡುವುದರ ಮೂಲಕ ಹೊರನೋಟಕ್ಕೆ ಭೇದಗಳು ಕಂಡರೂ ಕೊಂಬೆಗಳು, ನದಿಗಳು, ಬಣ್ಣಗಳು ಮೂಲತಃ ನಾವೆಲ್ಲ ಒಂದೇ ಎಂಬ ಸತ್ಯವನ್ನು ಅರಿಯಬೇಕು ಎಂದು ತಿಳಿಸುತ್ತಾರೆ. ದಯೆ, ಸಹಬಾಳ್ವೆ ಮತ್ತು ಏಕತಾ ಭಾವ ನಮ್ಮ ಬದುಕಿನ ಮೂಲತತ್ವವಾಗಬೇಕು ಎಂಬುದು ಕವಿಯ ಸ್ಪಷ್ಟ ಸಂದೇಶವಾಗಿದೆ. ಸಂದರ್ಭದೊಡನೆ ವಿವರಿಸಿ. ಮೊದಲನೇ ಸಂದರ್ಭ, ಹಲವು ಕೊಂಬೆಗಳ ಚಾಚಿಕೊಂಡರೂ ಮರಕ್ಕೆ ಬುಡ ಒಂದೇ ಆಯ್ಕೆ. ಈ ವಾಕ್ಯವನ್ನು ಡಾಕ್ಟರ್ GS ಶಿವರುದ್ರಪ್ಪ ಅವರು ರಚಿಸಿದ ಐಕ್ಯಗಾನ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಕವಿಗಳು ರಾಷ್ಟ್ರೀಯ ಭಾವೈಕ್ಯತೆಯ ಸಂದೇಶವನ್ನು ನೀಡುವಾಗ ಪ್ರಕೃತಿಯ ನಿದರ್ಶನಗಳನ್ನು ಕೊಡುತ್ತಾರೆ. ನಮ್ಮ ದೇಶದಲ್ಲಿ ಭಿನ್ನ ಭಿನ್ನ ಜನ, ಭಾಷೆ, ಸಂಸ್ಕೃತಿಗಳಿದ್ದರೂ ಮೂಲತಃ ನಾವೆಲ್ಲರೂ ಒಂದೇ ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ವಿವರಣೆ: ಒಂದು ಮರವು ವಿವಿಧ ದಿಕ್ಕುಗಳಲ್ಲಿ ಸಾವಿರಾರು ಕೊಂಬೆಗಳನ್ನು ವಿಸ್ತರಿಸಿದ್ದರೂ ಆ ಎಲ್ಲಾ ಕೊಂಬೆಗಳ ಅಸ್ತಿತ್ವಕ್ಕೆ ಕಾರಣವಾದ ಬುಡ ಒಂದೇ ಆಗಿರುತ್ತದೆ. ಇದರಂತೆ ಭಾರತೀಯರಾದ ನಾವು ವಿವಿಧ ಸಂಸ್ಕೃತಿಗಳನ್ನು ಹೊಂದಿದ್ದರೂ ನಮ್ಮ ಮೂಲ ಭಾರತೀಯತೆ ಒಂದೇ ಆಗಿದೆ ಎಂದು ಕವಿ ತಿಳಿಸುತ್ತಾರೆ. ಎರಡನೇದು, ಹಲವು ಬಣ್ಣಗಳ ಹಸುಗಳು ಕರೆಯುವ ಹಾಲಿನ ಬಿಳುಪೊಂದೇ ಆಯ್ಕೆ. ಈ ವಾಕ್ಯವನ್ನು ಡಾಕ್ಟರ್ GS ಶಿವರುದ್ರಪ್ಪ ಅವರು ರಚಿಸಿದ ಐಕ್ಯಗಾನ ಪದ್ಯದಿಂದ ತೆಗೆದುಕೊಳ್ಳಲಾಗಿದೆ. ಸಂದರ್ಭ, ದೇಶದಲ್ಲಿ ವಿವಿಧ ಜಾತಿ, ಮತ ಮತ್ತು ಆರಾಧನಾ ಪದ್ಧತಿಗಳಿದ್ದರೂ ಪರಮ ಸತ್ಯವು ಒಂದೇ ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ನಿದರ್ಶನವನ್ನು ನೀಡಿದ್ದಾರೆ. ವಿವರಣೆ: ನಾವು ಕಪ್ಪು, ಬಿಳಿ, ಕೆಂಪು ಹೀಗೆ ಹಲವು ಬಣ್ಣಗಳ ಹಸುಗಳನ್ನು ಸಾಕಿದ್ದರೂ ಅವೆಲ್ಲವುಗಳಿಂದ ಬರುವ ಹಾಲಿನ ಬಣ್ಣ ಬಿಳಿಯದ್ದೇ ಆಗಿರುತ್ತದೆ. ಅಂತೆಯೇ ನೂರಾರು ಧರ್ಮ, ಸಂಸ್ಕೃತಿಗಳು ಇದ್ದರೂ ಅವರೆಲ್ಲರ ಮಾನವೀಯತೆಯ ಮೂಲಭೂತ ಸತ್ವ ಮತ್ತು ದೇವರ ಕಲ್ಪನೆ ಒಂದೇ ಆಗಿದೆ ಎಂಬ ಐಕ್ಯಮತದ ಭಾವನೆಯನ್ನು ಕವಿ ವ್ಯಕ್ತಪಡಿಸಿದ್ದಾರೆ. ಸಂದರ್ಭ, ನೆಳಲು ಬೆಳಕುಗಳ ರೆಕ್ಕೆಯ ಬಿಚ್ಚುತ್ತಾ ಹಾರಾಡುವ ಧ್ವಜ ಒಂದೇ ಆಯ್ಕೆ. ಈ ವಾಕ್ಯವನ್ನು GS ಶಿವರುದ್ರಪ್ಪ ಅವರು ರಚಿಸಿದ ಐಕ್ಯಗಾನ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ದೇಶದಲ್ಲಿ ಎಷ್ಟೇ ಭಿನ್ನತೆಗಳಿದ್ದರೂ ನಾವೆಲ್ಲರೂ ಒಬ್ಬರೇ ಎಂಬ ಏಕತೆಯ ಭಾವವನ್ನು ವಿವರಿಸುವಾಗ ಜೀವನದ ಸಾರ್ವತ್ರಿಕ ಸತ್ಯವನ್ನು ತಿಳಿಸಲು ಕವಿ ಈ ಮಾತನ್ನ ಹೇಳಿದ್ದಾರೆ. ವಿವರಣೆ: ನಮ್ಮ ಜೀವನದಲ್ಲಿ ಸುಖ, ದುಃಖ, ಕಷ್ಟ, ನಷ್ಟ ಎಂಬ ನೆಳಲು ಬೆಳಕುಗಳ ರೆಕ್ಕೆಗಳನ್ನು ಬಿಚ್ಚಿಕೊಂಡು ಹಾರಾಡುವ ಜೀವ ಒಂದೇ ಆಗಿದೆ. ಈ ಧ್ವಜವು ನಮ್ಮ ಸಾಮಾನ್ಯ ಮಾನವ ಅಸ್ತಿತ್ವವನ್ನು ಪ್ರತಿನಿಧಿಸುತ್ತದೆ ಮತ್ತು ಎಲ್ಲರಿಗೂ ಬದುಕು ಒಂದೇ ಎಂಬ ಸತ್ಯವನ್ನು ತಿಳಿಸುತ್ತದೆ. ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು, ಮರದ ಕೊಂಬೆಗಳು ವಿವಿಧತೆಯನ್ನು, ಬುಡ ಏಕತೆಯನ್ನು ಬಿಂಬಿಸುತ್ತದೆ. ಅದೇ ರೀತಿ ಐಕ್ಯಗಾನ ಪದ್ಯದಲ್ಲಿ ವಿವಿಧತೆ ಮತ್ತು ಏಕತೆಯನ್ನು ಸಂಕೇತಿಸುವ ಅಂಶಗಳನ್ನು ಪಟ್ಟಿ ಮಾಡಿ. ಇಟ್ ಮೀನ್ಸ್ ದ ಬ್ರಾಂಚಸ್ ಆಫ್ ಎ ಟ್ರೀ ರೆಪ್ರೆಸೆಂಟ್ ಡೈವರ್ಸಿಟಿ while the trunk represent unity. Similarly, list the elements in the poem Aikyagana that symbolize the diversity and unity. ಇಲ್ಲಿ ವಿವಿಧತೆ, ಡೈವರ್ಸಿಟಿ ಅಂಡ್ ಯೂನಿಟಿ. ಓಕೆ, ಮರದ ಕೊಂಬೆಗಳು, ಮರದ ಬುಡ, ಸಾವಿರ ನದಿಗಳು ಕೂಡುವ ಕಡಲು, ಅಗಣಿತ ಗ್ರಹಮಂಡಲ, ಆಕಾಶವು ಒಂದೇ, ഇരുಳಿಗೆ ಸಾವಿರ ಚಿಕ್ಕೆ, ಹಗಲಿಗೆ ರವಿ, ಹಲವು ಬಣ್ಣಗಳ ಹಸು, ಹಾಲಿನ ಬಿಳುಪು ಒಂದೇ, ನಡೆ ನುಡಿ ಭೇದ, ಬದುಕುವ ಜನ ಒಂದೇ. ನೆಕ್ಸ್ಟ್ ಭಾಷಾಭ್ಯಾಸ. ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಸಿನಾನಿಮ್ಸ್: ಮರ, ವೃಕ್ಷ, ಮರ ಮೀನ್ಸ್ ಟ್ರೀ, ವೃಕ್ಷ. ನಕ್ಷತ್ರ, ತಾರೆ, ಚಿಕ್ಕೆ, ನಕ್ಷತ್ರ ಮೀನ್ಸ್ ಸ್ಟಾರ್ಸ್. ರವಿ, ಸನ್, ಸೂರ್ಯ, ಭಾಸ್ಕರ. ಕಡಲು ಮೀನ್ಸ್ ಓಷಿಯನ್, ಸಾಗರ, ಸಮುದ್ರ. ഇരുಳು, ನೈಟ್, ರಾತ್ರಿ, ಕತ್ತಲು. ಓಕೆ, ದ ನೆಕ್ಸ್ಟ್ ಈಸ್, ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ರೈಟ್ ದ ಆಂಟೋನಿಮ್ಸ್ ಫಾರ್ ದ ಫಾಲೋವಿಂಗ್ ವರ್ಡ್ಸ್. ಹಗಲು, ರಾತ್ರಿ, ಡೇ ನೈಟ್. ಭೇದ, ಅಭೇದ, ಡಿಫರೆನ್ಸ್, ನೋ ಡಿಫರೆನ್ಸ್. ನೆಳಲು, ಬಿಸಿಲು, ಶ್ಯಾಡೋ, ಲೈಟ್. ಹಲವು, ಕೆಲವು, ಮೆನಿ, ಫ್ಯೂ. ಓಕೆ, ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ರೈಟ್ ದ ಫಾಲೋವಿಂಗ್ ವರ್ಡ್ಸ್ ಇನ್ ಯುವರ್ ಓನ್ ಸೆಂಟೆನ್ಸಸ್. ನಾವೆಲ್ಲರೂ ಮೀನ್ಸ್ ಆಲ್ ಆಫ್ ಅಸ್. ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಒಂದೇ. ಇಟ್ ಮೀನ್ಸ್ ವಿ ಆರ್ ಆಲ್ ಇಂಡಿಯನ್ಸ್, ವಿ ಆರ್ ಆಲ್ ಒನ್. ಅಗಣಿತ ಮೀನ್ಸ್ ಕೌಂಟ್ಲೆಸ್. ಬಾನಿನಲ್ಲಿ ಅಗಣಿತ ನಕ್ಷತ್ರಗಳಿವೆ. ದೇರ್ ಆರ್ ಕೌಂಟ್ಲೆಸ್ ಸ್ಟಾರ್ಸ್ ಇನ್ ದ ಸ್ಕೈ. ನಡೆ ನುಡಿ, ಒಳ್ಳೆಯ ನಡೆನುಡಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಇಟ್ ಮೀನ್ಸ್ ಕಂಡಕ್ಟ್, ಗುಡ್ ಕಂಡಕ್ಟ್ ರಿಫ್ಲೆಕ್ಟ್ಸ್ ಅವರ್ ಪರ್ಸನಾಲಿಟಿ. ಆರಾಧನೆ ಮೀನ್ಸ್ ವರ್ಷಿಪ್. ದೇವರ ಆರಾಧನೆ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ವರ್ಷಿಪಿಂಗ್ ಗಾಡ್ ಗಿವ್ಸ್ ಪೀಸ್ ಟು ದ ಮೈಂಡ್. ಇಲ್ಲಿರುವ ಪದಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ. ನಾವೆಲ್ಲರೂ, ನಾವು ಪ್ಲಸ್ ಎಲ್ಲರೂ. ದೇಶದೊಳೆಲ್ಲಿದ್ದರು, ದೇಶದೊಳು ಪ್ಲಸ್ ಎಲ್ಲಿದ್ದರು. ನಮಗೊಂದೇ, ನಮಗೂ ಪ್ಲಸ್ ಒಂದೇ. ಕಡಲೊಂದೇ, ಕಡಲು ಪ್ಲಸ್ ಒಂದೇ. ಚಿಕ್ಕೆಗಳಿದ್ದರು, ಚಿಕ್ಕೆಗಳು ಪ್ಲಸ್ ಇದ್ದರು. ಬಿಳುಪೊಂದೇ, ಬಿಳುಪು ಪ್ಲಸ್ ಒಂದೇ. ಆಫ್ಟರ್ ದಟ್ ವಿ ಹ್ಯಾವ್ ದ ಆಕ್ಟಿವಿಟಿ ಹಿಯರ್. ಇಲ್ಲಿ ಚಟುವಟಿಕೆ ಇದೆ. ಆ ಚಟುವಟಿಕೆಗಳನ್ನು
ಕರೆಕ್ಟಾಗಿ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟ್ ಅದಾದ್ಮೇಲೆ ಏನಿದೆಯಪ್ಪ ಅಂತ ಅಂದರೆ ಸೈದ್ಧಾಂತಿಕ ವ್ಯಾಕರಣ ಇದೆ. ಸೈದ್ಧಾಂತಿಕ ವ್ಯಾಕರಣದಲ್ಲಿ ವಿಧ್ಯರ್ಥಕ ವಾಕ್ಯಗಳು, ಇಟ್ ಮೀನ್ಸ್ ಇಂಪೆರೇಟಿವ್ ಸೆಂಟೆನ್ಸ್. ನೀವು ಈಗಾಗಲೇ ಹಲವು ರೀತಿಯ ವಾಕ್ಯಗಳನ್ನು ಗಮನಿಸಿದ್ದೀರಿ. ಈಗ ಇಲ್ಲಿರುವ ವಾಕ್ಯಗಳನ್ನು ಓದಿರಿ. ಈ ವಾಕ್ಯಗಳ ಹಿಂದಿರುವ ಭಾವವನ್ನು ಗಮನಿಸಿ. ಪ್ರಕಾಶ ಇತ್ತ ಕಡೆಗೆ ಬಾ, ಆದೇಶ, ಇಟ್ಸ್ ಅನ್ ಆರ್ಡರ್. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ, ಪ್ರಾರ್ಥನೆ, ಪ್ರೇಯರ್. ನೀನು ಅಂಗಡಿಗೆ ಹೋಗಿ ಸಕ್ಕರೆ ತೆಗೆದುಕೊಂಡು ಬರಬೇಕು, ಆದೇಶ, ಆರ್ಡರ್. ನೀನು ಸ್ವಲ್ಪ ನೀರು ಕೊಡುವೆಯಾ, ಬೇಡಿಕೆ ಅವ್ರ ಕೋರಿಕೆ, ರಿಕ್ವೆಸ್ಟ್. ಈ ರೀತಿಯ ಆದೇಶ, ಪ್ರಾರ್ಥನೆ, ಕೋರಿಕೆ ಅಥವಾ ಬೇಡಿಕೆಗಳನ್ನು ಮಂಡಿಸುವ ವಾಕ್ಯಗಳಿಗೆ ನಾವು ವಿಧ್ಯರ್ಥಕ ವಾಕ್ಯಗಳು ಅಂತ ಹೇಳಿಬಿಟ್ಟು ಕರಿತೀವಿ. ಇಂಪೆರೇಟಿವ್ ಸೆಂಟೆನ್ಸ್ ಅಂತ ಹೇಳಿಬಿಟ್ಟು ಹೇಳ್ತೀವಿ. ಓಕೆ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.